ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಎಜುಕೇಷನ್ ಸಬ್ಜೆಕ್ಟ್ ನಾವು ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತಾ ಇದ್ದೇವೆ. ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಸಬ್ ಟೈಟಲ್ಸ್ಗಳು ಶೋ ಆಗ್ತಾ ಇರುತ್ತೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಪರಿಷ್ಕೃತ ಪ್ರಶ್ನಾಕೋಶ 2024-25 ನಿಮಗೆ ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿರ್ತಾರೆ. ಇದರೊಳಗೆ ನಿಮಗೆ ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಧ್ಯಾಯ ವೈಸ್ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. 2 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಪ್ರಶ್ನೆಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ MCQ ಕ್ವಶನ್ಸ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್, ಮಾದರಿ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ನಿಮಗೆ ರಿಲೀಸ್ ಮಾಡಿದ್ದಾರೆ 1 ಮತ್ತು 2 ಮತ್ತು 3, ಅದು ಕೂಡ ಓದ್ಕೊಳ್ಳಿ. ಪ್ಲಸ್ ನಿಮ್ಮ ಹತ್ರ ಪ್ರಿಪೇರ್ಡ್ರಿ ಮಾಡಲ್ ಕ್ವಶನ್ ಪೇಪರ್ ಇದ್ದರೆ 2-3 ಡಿಸ್ಟ್ರಿಕ್ಟ್ದು ಓದ್ಕೊಂಡ್ಬಿಡ್ರಿ. ಇಲ್ಲಾಂದರೆ ಪ್ರೀವಿಯಸ್ 2024 ಆ್ಯನುವಲ್ ಕ್ವಶನ್ ಪೇಪರ್ ಕೂಡ ನೀವು ನೋಡ್ಕೋಬಹುದು. ನೋಡೋದ್ರಿಂದ ಏನಾಗ್ಬಿಡುತ್ತೆ, ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ MCQ ಕ್ವಶನ್ಸ್ ಹೊಂದಿಸಿ ಬರೀರಿ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಒನ್ ವರ್ಡ್ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಒಟ್ಟಾರೆ 4-5 ಮಾದರಿ ಪ್ರಶ್ನೆ ಪತ್ರಿಕೆ ನೀವು ನೋಡ್ಕೊಂಡು ಬಿಟ್ಟರೆ ಸಾಕು, ಅವೇ ಕ್ವಶನ್ ನಿಮಗೆ ಡೆಫಿನೆಟ್ಲಿ ರಿಪೀಟ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಶಿಕ್ಷಣಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ PUCಯ ಎಜುಕೇಷನ್ ಸಬ್ಜೆಕ್ಟ್. ಬನ್ನಿ ನೋಡೋಣ ಇವಾಗ ಅಧ್ಯಾಯವಾಜ್ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳು ಯಾವ್ಯಾವ ಇಂಪಾರ್ಟೆಂಟ್ ಅಂತ ಈ ಅಧ್ಯಾಯಗಳು ನಿಮಗೆ ಇರುತ್ತೆ. ಆಯಿತಾ? ಎಷ್ಟು 10 ಅಧ್ಯಾಯಗಳದಾವೆ ನಿಮಗೆ. ಈ 10 ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗಿದೆ ಮತ್ತು ಯಾವ ಒಂದು ಅಧ್ಯಾಯ ಮೇಲೆ ನಮಗೆ 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ನೋಡೋಣ. ಆಯಿತಾ? ದ್ವಿತೀಯ PUCಯ ಎಜುಕೇಷನ್ ಸಬ್ಜೆಕ್ಟ್. ಆಯಿತಾ? 2024-25 ಕ್ವಶನ್ ಬ್ಯಾಂಕ್ ಆಗಿರುತ್ತೆ ಇದು. ಸೊ ಇವಾಗ 1ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಇಲ್ಲಿ 9 ಅಂಕಗಳು ಕೇಳಲಾಗುವುದು ನಿಮಗೆ. 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ. ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ 1 ಅಂಕದ ಪ್ರಶ್ನೆಗಳು ನಾನು ನಿಮಗೆ ನೀಡ್ತಾ ಇಲ್ಲ. ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಈ ಒಂದು 1ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಸಬ್ ಟೈಟಲ್ ಶೋ ಆಗ್ತಾ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಆಯಿತಾ? ಇವಾಗ 1ನೇ ಅಧ್ಯಾಯದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 2 ಅಂಕದ ಪ್ರಶ್ನೆಯಲ್ಲಿ ಸಂವೇದನೆಯ ಯಾವುದೇ 2 ಲಕ್ಷಣ ತಿಳಿಸಿ, ವೆರಿ ಇಂಪಾರ್ಟೆಂಟ್. ಆಯಿತಾ? ಅದೇ ರೀತಿ ಭಾವರೂಪಣದ ಪ್ರಕ್ರಿಯೆಯಲ್ಲಿನ 2 ಅಂಶಗಳನ್ನು ತಿಳಿಸಿ, ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ವಿವೇಚನೆಯ 2 ವಿಧಗಳು ಯಾವ್ಯಾವ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ತೀರ್ಮಾನ ಕೈಗೊಳ್ಳುವಿಕೆಯ ಮೇಲೆ ಪ್ರಭಾವ ಬೀರುವ 2 ಅಂಶಗಳು ಯಾವುವು. ಅದೇ ರೀತಿ ಸೃಜನಾತ್ಮಕ ಚಿಂತನೆಯಲ್ಲಿ ಯಾವುದೇ 2 ಹಂತಗಳನ್ನು ತಿಳಿಸಿ. ಮೇನ್ ಈ 2 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ? ಇದರೊಳಗೆ ಯಾವುದಾದ್ರೂ ಒಂದು ನಿಮಗೆ ಬಂದೇ ಬರುತ್ತೆ. ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಅಂತ ಹೇಳಿದ್ದಾರೆ. ಇದರೊಳಗೆ 5 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಭಾವರೂಪಣದ ಪ್ರಕ್ರಿಯೆಯಲ್ಲಿನ ಚಿಂತನದೊಂದಿಗೆ ವಿವರಿಸಿ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸೃಜನಾತ್ಮಕ ಚಿಂತನೆಯ ಹಂತಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಸಂವೇದನೆಯ ಲಕ್ಷಣಗಳನ್ನು ವಿವರಿಸಿ. ಆಯಿತಾ? ಎಲ್ಲ ವಿದ್ಯಾರ್ಥಿಗಳು ಈ 3 ಪ್ರಶ್ನೆ ಅಬ್ಸರ್ವ್ ಮಾಡಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ. 5 ಅಂಕದ ಒಂದು ಪ್ರಶ್ನೆ ಇದರೊಳಗೆ ಕೇಳಲಾಗುವುದು. ಇವಾಗ 2ನೇ ಅಧ್ಯಾಯದಲ್ಲಿ ನಿಮಗೆ 10 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. 10 ಅಂಕದ ಒಂದು ಪ್ರಶ್ನೆ ಯಾವುದು ಇದರೊಳಗೆ ಇಂಪಾರ್ಟೆಂಟ್ ಅಂದರೆ 2 ಅಂಕದ ಒಂದು ಪ್ರಶ್ನೆ ಮತ್ತು 10 ಅಂಕದ ಒಂದು ಪ್ರಶ್ನೆ. ಮೊದಲಿಗೆ 2 ಅಂಕದ ಒಂದು ಪ್ರಶ್ನೆ ನೋಡೋಣ. ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ವೈಯಕ್ತಿಕ ಭಿನ್ನತೆಯ 2 ಕ್ಷೇತ್ರಗಳನ್ನು ತಿಳಿಸಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 10 ವರ್ಷದ ಮೋಹನ್ನ ಮಾನಸಿಕ ವಯಸ್ಸು 8 ವರ್ಷಗಳಾಗಿದ್ದಲ್ಲಿ ಅವನ ಬುದ್ಧಿ ಲಭ್ಯತೆಯನ್ನು ಕಂಡುಹಿಡಿಯಿರಿ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದರೊಳಗೆ ಇನ್ನೊಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳೆಂದರೇನು, ಒಂದು ಉದಾಹರಣೆ ಕೊಡಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 10 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 10 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ 2ನೇ ಅಧ್ಯಾಯದಲ್ಲಿ. ಆಯಿತಾ? ಸಂವೇದನಾತ್ಮಕ ಬುದ್ಧಿಶಕ್ತಿಯ ಘಟಕಾಂಶಗಳನ್ನು ವಿವರಿಸಿ, ಸಂವೇದನಾತ್ಮಕ ಬುದ್ಧಿಶಕ್ತಿಯ ಸಂವೇಗವರ್ತನೆಯ ಕ್ರಮಗಳನ್ನು ಸೂಚಿಸಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ. ಸೃಜನಶೀಲತೆ ಎಂದರೇನು, ಸೃಜನಶೀಲ ವ್ಯಕ್ತಿಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ 10 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 3ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಆಯಿತಾ? ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಹೊಂದಾಣಿಕೆ ರಕ್ಷಣಾ ತಂತ್ರಗಳಲ್ಲಿ 2 ಹೆಸರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ
ಸಮೂಹ ಮಾಧ್ಯಮ ಎಂದರೇನು, ಉದಾಹರಣೆ ಕೊಡಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ವ್ಯಕ್ತಿತ್ವದ ಯಾವುದಾದರೂ 2 ಆಯಾಮಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 10 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ 3ನೇ ಹಂತದಲ್ಲಿ ನಿಮಗೆ ಆಯಿತಾ 5 ಅಂಕದ ಪ್ರಶ್ನೆ ಕೇಳಂಗಿಲ್ಲ, ಇಲ್ಲಿ 10 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದು ಇಂಪಾರ್ಟೆಂಟ್ ಅಂದರೆ 10 ಅಂಕದ ಪ್ರಶ್ನೆಯಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರದಲ್ಲಿ ಯಾವುದಾದರೂ 8 ಜೈವಿಕ ನಿರ್ಧಾರಗಳನ್ನು ಪಾತ್ರವನ್ನು ವಿವರಿಸಿ, ನಿರ್ಧಾರಗಳ ಪಾತ್ರಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನೋಡಿ, ವ್ಯಕ್ತಿತ್ವದ ಆಯಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 4ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ, 2 ಅಂಕದ ಪ್ರಶ್ನೆ 2 ಮತ್ತು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಯಾವುದು ಇದರೊಳಗೆ ಇಂಪಾರ್ಟೆಂಟ್ ಅಂದರೆ ಸಂಯೋಜನಾ ಶಿಕ್ಷಣದ 2 ಮಹತ್ವವನ್ನು ಬರೆಯಿರಿ, ಸಾಂಪ್ರದಾಯಿಕ ಸಂಯೋಜನಾ ಶಿಕ್ಷಣ ಮಾರ್ಗಗಳಿಗೆ ಇರುವ 2 ವ್ಯತ್ಯಾಸ ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಕಲಿಕಾ ನ್ಯೂನತೆಯ ವಿಧಗಳಲ್ಲಿ ಯಾವುದಾದರೂ 2 ಹೆಸರಿಸಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ ಆಯಿತಾ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4ನೇ ಅಧ್ಯಾಯದಲ್ಲಿ ಒಂದು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಯಾವುದು ಇದರೊಳಗೆ ಇಂಪಾರ್ಟೆಂಟ್ ಅಂದರೆ ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶಿಕ್ಷಣ ಮಾರ್ಗಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿರಿ. ಇವಾಗ 5ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಇದರೊಳಗೆ 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ನೋಡಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಮಾನವ ಹಕ್ಕುಗಳ ಶಿಕ್ಷಣದ 2 ಮಹತ್ವ ತಿಳಿಸಿ. ಮತ್ತು ಅದೇ ರೀತಿ ಶಿಕ್ಷಣ ಹಕ್ಕು ಕಾಯ್ದೆ 2009ರ ಪ್ರಕಾರ ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರದ 2 ಕರ್ತವ್ಯಗಳನ್ನು ಬರೆಯಿರಿ, ಇದು ಕೂಡ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಮಹಿಳಾ ಸಬಲೀಕರಣದ ಯಾವುದಾದರೂ 2 ಅಗತ್ಯಗಳನ್ನು ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇದರೊಳಗೆ 5 ಅಂಕದ ಪ್ರಶ್ನೆ ನಿಮಗೆ 2 ಕೇಳಲಾಗುವುದು 5ನೇ ಅಧ್ಯಾಯದಲ್ಲಿ. ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಂದರೆ 5ನೇ ಅಧ್ಯಾಯದಲ್ಲಿ ನಿಮಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯಗಳು ಯಾವುವು, ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ನೋಡಿ ಮಹಿಳಾ ಸಬಲೀಕರಣದ ಅಗತ್ಯತೆಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಶಿಕ್ಷಣದ ಮೇಲೆ ಜಾಗತೀಕರಣದ ನಕಾರಾತ್ಮಕ ಪರಿಣಾಮವನ್ನು ವಿವರಿಸಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 6ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 1 ಮತ್ತು 5 ಅಂಕದ ಪ್ರಶ್ನೆ 2 ಕೇಳಲಾಗುವುದು. 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ 2. ಇದರೊಳಗೆ 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಶಿಕ್ಷಣದಲ್ಲಿ ನಿರ್ವಹಣೆಯ 2 ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿ, ಇಲ್ಲಾಂದರೆ ನಿರ್ವಹಣೆಯ ಯಾವುದೇ 2 ಲಕ್ಷಣ. ಈ ಒಂದು ಪ್ರಶ್ನೆ ಡೇನಿಯಲ್ ಕಟಿಜರ್ ಅವರು ತಿಳಿಸಿರುವ 2 ನಿರ್ವಹಣೆಯ ಕೌಶಲ್ಯಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನ್ಯಾಕ್ನ 2 ಕಾರ್ಯಗಳನ್ನು ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್. ಇದೇನು ಎಲ್ಲ ಬಿಸ್ನೆಸ್ ಸ್ಟಡೀಸ್ ರೀತಿಯಲ್ಲೇ ಇದೆ, ಆಲ್ಮೋಸ್ಟ್ ಭಾಳ ಈಸಿಯಾಗಿ ನಿಮಗೆ ಆನ್ಸರ್ ಮಾಡೋಕ್ಕೆ ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ಒಂದು ಎಜುಕೇಷನ್ ಸಬ್ಜೆಕ್ಟ್ನಲ್ಲಿ ಓನಾಗಿ ಆನ್ಸರ್ ಕೂಡ ಮಾಡ್ಬೋದು. ಸೊ ಪಾಯಿಂಟ್ಸ್ಗಳು ಕರೆಕ್ಟಾಗಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಆಯಿತಾ. 6ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ 2 ಕೇಳಲಾಗೋದು ಅಂತ ಹೇಳಿದಾರಲ್ಲ. ನಿರ್ವಹಣೆಯ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಗುಣಮಟ್ಟ ಮೌಲ್ಯೀಕರಿಸುವ ಮತ್ತು ನಿಯಂತ್ರಿಸುವ ನಿಯೋಗವಾಗಿ ನ್ಯಾಕ್ನ ಕಾರ್ಯಗಳೇನು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಆಧಾರ ಸ್ತಂಭಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ, ಇದು ಕೂಡ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಇವಾಗ 7ನೇ ಅಧ್ಯಾಯದಲ್ಲಿ 5 ಅಂಕದ ಒಂದು ಪ್ರಶ್ನೆ 2 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಇಲ್ಲಿ 2 ಅಂಕದ ಪ್ರಶ್ನೆ 2 ಕೇಳಲಾಗುವುದು ನಿಮಗೆ. ಸಂವಹನದ 2 ಪ್ರಕಾರಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಪರಿಣಾಮಕಾರಿ ಸಂವಹನಕ್ಕೆ ಯಾವುದಾದರೂ 2 ಭೌತಿಕ ಅಡೆತಡೆಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಯಾವುದೇ ಇದರೊಳಗೆ 5 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಅಂದರೆ ಸಂವಹನದ ಅಡೆತಡೆಗಳನ್ನು ನಿವಾರಿಸಲು ಕ್ರಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಪರಿಣಾಮಕಾರಿ ಸಂವಹನಕ್ಕೆ ಇರುವ ಅಡೆತಡೆಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. 8ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 2 ಮತ್ತು 5 ಅಂಕದ ಒಂದು ಪ್ರಶ್ನೆ. ಇಲ್ಲಿ 2 ಅಂಕದ ಪ್ರಶ್ನೆ 2 ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಗಣಕಯಂತ್ರದಲ್ಲಿ ಬಳಸುವ 2 ಆಗಮನಾಂಗ ಸಾಧನಗಳನ್ನು ಹೆಸರಿಸಿ, ಗಣಕಯಂತ್ರದ ಯಾವುದೇ 2 ಪ್ರಕಾರಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಸೂಪರ್ ಕಂಪ್ಯೂಟರ್ನ 2 ಉಪಯೋಗಗಳನ್ನು ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತರ್ಜಾಲದ ಯಾವುದೇ 2 ಪ್ರಾಮುಖ್ಯತೆ ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ವೆಬ್ ಬ್ರೌಸರ್ನ 2 ವೈಶಿಷ್ಟ್ಯತೆಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಮೇಲ್ನ 2 ಮಿತಿಗಳನ್ನು ಬರೆಯಿರಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಮಾರ್ಟ್ ಕ್ಲಾಸ್ನಲ್ಲಿ ಬಳಸುವ 2 ಸಾಧನಗಳನ್ನು ತಿಳಿಸಿ, ಇದು ಇಂಪಾರ್ಟೆಂಟ್. ಇವಾಗ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 5 ಅಂಕದ ಪ್ರಶ್ನೆ ಕೇಳಲಾಗುವುದು ಆಯಿತಾ. 2 ಅಂಕದ ಪ್ರಶ್ನೆ 2 ಆಯಿತು. ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ಯಾವುದು ಒಂದು ಇಂಪಾರ್ಟೆಂಟ್ ಅಂದರೆ ಸ್ಮಾರ್ಟ್ ಕ್ಲಾಸ್ನ ಪ್ರಾಮುಖ್ಯತೆಯನ್ನು ಬರೆಯಿರಿ, ಇದು ಇಂಪಾರ್ಟೆಂಟ್. ಆಧುನಿಕ ಜಗತ್ತಿನಲ್ಲಿ ಅಂತರ್ಜಾಲ ಸೇವೆಯು ಹೇಗೆ ಪ್ರಾಮುಖ್ಯತೆ ಪಡೆದುಕೊಂಡಿದೆ ವಿಷಯಪಡಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಸೂಪರ್ ಕಂಪ್ಯೂಟರ್ನ ಉಪಯೋಗಗಳನ್ನು ಹೆಸರಿಸಿ, ಶಿಕ್ಷಣ ಕ್ಷೇತ್ರದಲ್ಲಿ ಗಣಕಯಂತ್ರಗಳ ಉಪಯೋಗಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ 9ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 2 ಕೇಳಲಾಗುವುದು. 9ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ 2 ಕೇಳಲಾಗುವುದು.
ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ 2 ಯಾವುದಂದರೆ ಸಂಶೋಧನೆ 2 ವಿಧಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಪ್ರಾಕಲ್ಪನೆಗೆ 2 ಉದಾಹರಣೆ ನೀಡಿ. ಅದೇ ರೀತಿ ಕ್ರಿಯಾ ಸಂಶೋಧನೆಯ ಯಾವುದಾದರೂ 2 ಹಂತಗಳನ್ನು ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಮೂಲಭೂತ ಸಂಶೋಧನೆ ಎಂದರೇನು, ಒಂದು ಉದಾಹರಣೆ ಕೊಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳಂಗಿಲ್ಲ ಯಾವುದು ಕೂಡ. 10ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇದರೊಳಗೆ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಈ ಕೆಳಗಿನ ದತ್ತಾಂಶಗಳಿಗೆ ವರ್ಗಾಂತರದ ಗಾತ್ರ 5 ಇರುವಂತೆ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಯಾವುದೋ ಒಂದು ಪ್ರಶ್ನೆ ಅಂದರೆ, ವೇಟ್ ಮಾಡಿ, ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಆಯಿತಾ. ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಕಂಬ ನಕ್ಷೆಯನ್ನು ರಚಿಸಿ, ಯಾವ ವರ್ಷದಲ್ಲಿ ಅತ್ಯಧಿಕ ಫಲಿತಾಂಶ ಬಂದಿದೆ ಅಂತ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಕಂಬ ನಕ್ಷೆಯನ್ನು ರಚಿಸಿ, ಕಡಲೆ ಬೀಜದಲ್ಲಿರುವ ಪ್ರೋಟೀನ್ ಪ್ರಮಾಣವು ಅಕ್ಕಿಗಿಂತ ಎಷ್ಟು ಶೇಕಡಾವಾರು ಹೆಚ್ಚಾಗಿದೆ ಅಂತ. ಬಟ್ ಇದು ಕೇಳಂಗಿಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಪ್ರೌಢಶಾಲೆಗಳು ಹಾಗೂ ITI ಕಾಲೇಜುಗಳ ಸಂಖ್ಯೆಗೆ ಇರೋ ವ್ಯತ್ಯಾಸ ಲೆಕ್ಕಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಇವಾಗ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 10 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೆಳಗಿನ ಕೋಷ್ಟಕದಲ್ಲಿರುವ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ್ಷಣವನ್ನು ಲೆಕ್ಕಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಯಾವುದು, ಈ ಕೆಳಗಿನ ಕೋಷ್ಟಕದಲ್ಲಿ ಇರುವ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ್ಷವನ್ನು ಲೆಕ್ಕಿಸಿ ಅಂತ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಆಯಿತಾ. ಎಲ್ಲ ಪ್ರಶ್ನೆಗಳು ಅದೇ ರೀತಿ ಆಗಿರುತ್ತೆ ನಿಮಗೆ. ಸೊ ಈ 2 ಪ್ರಶ್ನೆನೂ ಓದ್ಕೊಂಡು ಬಿಡ್ರಿ ಸಾಕು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಇಷ್ಟು ನಿಮಗೆ 2 ಮಾರ್ಕ್ಸ್ನಲ್ಲಿ ಮತ್ತು 5 ಮಾರ್ಕ್ಸ್ನಲ್ಲಿ ಮತ್ತು 10 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು PDF-ನಲ್ಲಿ ಹೇಳಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ನಿಮ್ಮ ಹತ್ರ ನೋಟ್ಸ್ನಲ್ಲಿ ಆಗಿರ್ಬೋದು, ನಿಮ್ಮ ಹತ್ರ ಗೈಡ್ನಲ್ಲಿ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬೋದು. ಇಲ್ಲಾಂದರೆ ಸಿಂಪಲ್ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ, ಇಲ್ಲಾಂದರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.